ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಫ್ರೆಂಡ್ಸ್, ಇವತ್ತು ನಮ್ಮ ವೆಯ್ಟ್ ಲಾಸ್ ಜರ್ನಿಗೆ 23ನೇ ದಿವಸ ಆಗಿರುತ್ತೆ. ಸಕ್ಸಸ್ಫುಲಿ 2 ದಿವಸ ಕಂಪ್ಲೀಟ್ ಮಾಡಿಕೊಂಡು 23ನೇ ದಿವಸದ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇವತ್ತು ಏನೆಲ್ಲ ತೊಗೊಂಡೆ, ಹೇಗಿತ್ತು ನನ್ನ ಫುಡ್ ರೂಟೀನ್ ಅನ್ನೋದನ್ನು ಕಂಪ್ಲೀಟ್ ವೀಡಿಯೋನಲ್ಲಿ ಶೇರ್ ಮಾಡಿದ್ದೀನಿ. ವೀಡಿಯೋನ ಎಂಡ್ವರೆಗೂ ನೋಡಿ ಆ್ಯಂಡ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಡಿ. ಬೆಳಗ್ಗೆನೇ ಇವತ್ತು ಓವರ್ನೈಟ್ ಓಟ್ಸ್ನ ತೊಗೊತಾ ಇದ್ದೀನಿ. ಮುಂಚೆ ವೀಡಿಯೋಸ್ಗಳಲ್ಲಿ ಹೇಳಿರೋ ಹಾಗೆ ಯಾವುದೇ ರೀತಿಯಂಥ ಫ್ಯಾಟ್ ಕಟ್ಟರ್ ಡ್ರಿಂಕ್ ಆಗಲಿ ಬೇರೆ ಏನು ನಾನು ತೊಗೊಳ್ತಾ ಇಲ್ಲ, ಡಿಟಾಕ್ಸ್ ಡ್ರಿಂಕು ಏನು ತೊಗೊಳ್ತಾ ಇಲ್ಲ. ಈ ಒಂದು 10 ಡೇಸಲ್ಲಿ ನಾನು ಫಸ್ಟು ನನಗೆ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ಬ್ರೇಕ್ಫಾಸ್ಟು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಫಾಲೋ ಮಾಡ್ತಾ ಇರೋದ್ರಿಂದ ಹಾಗೆ 9:30 ಆ ಟೈಮಲ್ಲಿ ಡ್ರೈ ಫ್ರೂಟ್ಸ್ ತೊಗೊಂಡು ಫಾಸ್ಟಿಂಗ್ನ ಬ್ರೇಕ್ ಮಾಡ್ಕೊತೀನಿ. ಅದಾದಮೇಲೆ ಇದು ಓವರ್ನೈಟ್ ಓಟ್ಸ್ನ ತೊಗೊಳ್ಳೋದು. ವಿಡಿಯೋ ಇಷ್ಟ ಆಗ್ತಾಯಿದೆ ಅಂತ ಅನ್ಕೋತೀನಿ. ಓವರ್ನೈಟ್ ಓಟ್ಸ್ ರೆಸಿಪಿ ಕೂಡ ಪ್ರತಿಯೊಂದು ವೀಡಿಯೋಗಳಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಇನ್ನು ಬೇಸ್ ಹೇಗೆ ಮಾಡೋದಂತ ತುಂಬ ಜನಕ್ಕೆ ಡೌಟ್ ಇರುತ್ತೆ. ಏನಿಲ್ಲ, ನೀವು ನೈಟೇ ಒಂದು 5ರಿಂದ 6 ಸ್ಪೂನಷ್ಟು ಓಟ್ಸು, ಅದಕ್ಕೆ ಸ್ವಲ್ಪ ತುಂಬ ಸ್ಕಿಮ್ಡ್ ಮಿಲ್ಕ್ ಅಂತಾರಲ್ಲ ಆ ಥರದ ಹಾಲು. ಆ ಹಾಲು ಗಟ್ಟಿಯಾಗಿದ್ದರೆ ಏನು ಮಾಡಿ, ಜಾಸ್ತಿ ನೀರು ಸೇರಿಸಿ ಅದನ್ನು ಓಟ್ಸಿಗೆ ಸೇರಿಸಿ ಅದ್ರ ಮೇಲೆ ಫ್ಲ್ಯಾಕ್ಸ್ ಸೀಡ್ಸು, ಚಿಯಾ ಸೀಡ್ಸು, ಇಲ್ಲ ಬೆಳಗ್ಗೆ ಕೂಡ ನೀವು ಚಿಯಾ ಸೀಡ್ಸ್ನ ಸೇರಿಸ್ಕೋಬೋದು. ನಾನು ಚಿಯಾ ಸೀಡ್ಸ್ನ ಬೆಳಗ್ಗೆನೇ ಸೇರಿಸ್ಕೊಳ್ಳೋದು. ಅದಾದಮೇಲೆ ನಿಮ್ಗೆ ಇಷ್ಟ ಆಗಿರೋಂಥ ಫ್ರೂಟ್ಸು ಇಷ್ಟೇ. ನೀವು ನೈಟೇ ಎಲ್ಲ ಫ್ರೂಟ್ಸ್ನು ಹಾಕ್ಕೊಂಡು ಕೂಡ ಇಟ್ಕೋಬೋದು, ಅಥವಾ ನಿಮಗೆ ಟೈಮ್ ಇದೆ ಅಂತಂದರೆ ಬೆಳಗ್ಗೆ ಕಟ್ ಮಾಡಿ ಸೇರಿಸ್ಕೋಬೋದು. ಕೆಲವೊಬ್ಬರು ವರ್ಕಿಂಗ್ಸ್ ಇರೋರೆಲ್ಲ ನೈಟೇ ಎಲ್ಲನೂ ಓಟ್ಸಲ್ಲೇ ಹಾಕಿಟ್ಬಿಟ್ಟು ತೊಗೊಂಡು ಹೋಗ್ಬೋದು. ಇಲ್ಲ ಮನೇಲಿದ್ದೀವಿ, ಟೈಮ್ ಇರುತ್ತೆ ಅಂದರೆ ಫ್ರೆಶ್ ಫ್ರೂಟ್ಸು ಆವಾಗ ಕಟ್ ಮಾಡಿ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಆ ರೀತಿ ನೀವು ಕೂಡ ಮಾಡ್ಬೋದು. ಈ ಒಂದು ಡಯಟ್ ಅಂದರೆ ಸೂಪರಾಗಿ ಹೋಗ್ತಾಯಿದೆ. ಆಮೇಲೆ ಇಂಚ್ ಲಾಸ್ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗ್ತಾಯಿದೆ. ಏನು ಸ್ಟ್ರಕ್ ಆಗಿತ್ತಲ್ಲ ವೇಟು, ಅದ್ರ ಸ್ವಲ್ಪ ಆಚೆ ಈಚೆ ಬರ್ತಾಯಿದೆ. ಆಮೇಲೆ ಕಂಪ್ಲೀಟು ಎಷ್ಟು ವೇಟ್ ಲಾಸ್ ಆಗಿದೆ ಅನ್ನೋದನ್ನು ನಾನು ಫೈನಲ್ಲು ಅಂದರೆ ಡೇ 30th ನಾನು ನಿಮಗೆ ತೋರಿಸ್ತೀನಿ ಎಷ್ಟು ವೇಟ್ ಲಾಸ್ ಆಯಿತು ಅಂಥೇಳಿ. ಮುಂಚೆ ನೋಡಿರೋ ಹಾಗೆ ನಂದು 80 kg ಇತ್ತು. ಇವಾಗ ಎಷ್ಟಾಗಿದೆ ಪ್ರೆಸೆಂಟ್ ಅನ್ನೋದನ್ನು ನಾನು ಕೊನೆಗೆ ತೋರಿಸ್ತೀನಿ. ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡಾದ್ಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ಕೋಬೇಕು. ಡೈಲಿ ಬರೇಟೊ ಬೌಲ್ ಅಂದರೆ ಸ್ವಲ್ಪ ಸಪ್ಪೆ ಇರುತ್ತಲ್ಲ, ಅಷ್ಟು ಸ್ಪೈಸಿ ಆಗಿರೋದಿಲ್ಲ. ಹಾಗಾಗಿ ಸ್ವಲ್ಪ ಇವತ್ತು ಏನಾದರೂ ಖಾರವಾಗಿ ತಿನ್ನಬೇಕು ಅನ್ನಿಸ್ತಾ ಇತ್ತು. ನಾನು ಮುಂಚೆನೇ ಹೇಳಿರೋಕ್ಕೆ ಈ ಡಯಟಲ್ಲಿ ಯಾವುದೇ ರೀತಿಯಂಥ ರೊಟ್ಟಿ ಚಪಾತಿ ಏನೂ ತಿಂತಾಯಿಲ್ಲ. ಈ ಥರ ಬೇರೆ ಥರದ್ದು ಫಾಲೋ ಮಾಡ್ತಾಯಿದ್ದೀನಿ. ಇನ್ನು ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳಿ ನಾನಿಲ್ಲಿ ಸ್ವಲ್ಪ ಹೆಲ್ದಿಯಾಗಿ ಮಾಡ್ಕೊಳ್ಳೋಣ. ಹೆಸರುಬೇಳೆ, ತೊಗರಿಬೇಳೆ ಎರಡನ್ನೂ ಸೇರಿಸ್ಕೊತಾ ಇದ್ದೀನಿ. ಅದರ ಜೊತೆಗೆ ಮೊಳಕೆ ಬರಿಸಿದ ಕಾಳಿತ್ತು, ಒಂದು 4-5 ಕಾಳನ್ನ ಸೇರಿಸಿ ಮೊಳಕೆ ಬರಿಸಿದಂಥ ಕಾಳು, ಅದನ್ನು ಇವಾಗ ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಮೊಳಕೆ ಕಾಳು ತಿನ್ನೋಕ್ಕಾಗಲ್ಲ ಅನ್ನೋರು ಈ ರೀತಿ ಸಾಂಬಾರಲ್ಲಿ ಸೇರಿಸ್ಕೊತೀನಿ. ಹೈ ಪ್ರೋಟೀನು ಮೊಳಕೆ ಕಾಳು ತುಂಬಾ ಹೆಲ್ಪ್ ಆಗುತ್ತೆ. ಸ್ಪ್ರೌಟ್ಸ್ ನಿಮ್ಮ ಒಂದು ಹೇರ್ ಸ್ಕಿನ್ ಆಗಲಿ, ನಿಮ್ಮ ವೇಟ್ ಲಾಸ್ಗಾಗಲಿ ನಿಮಗೆ ಬೇಕಾಗಿರೋಂಥ ಪ್ರೋಟೀನನ್ನು ಪ್ರೊವೈಡ್ ಮಾಡುತ್ತೆ. ಅದಕ್ಕೆ ಟೊಮ್ಯಾಟೊ, ಅದ್ರ ಜೊತೆಗೆ ನಾನು ಸ್ವಲ್ಪ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ. ಕೆಂಪು ಸೊಪ್ಪು ಅಂತ ಬರುತ್ತಲ್ಲ, ಅದನ್ನು ಇವತ್ತು ಸೇರಿಸ್ಕೊತಾ ಇದ್ದೀನಿ. ಹಾಗೆ ತಿನ್ನೋಕ್ಕಿಂತ ಇಲ್ಲಾಂದರೆ ಕೆಲವೊಂದು ಸರ್ತಿ ನಾವು ಹಾಗೆ ಪಲ್ಯ ಮಾಡ್ಕೊಂಡು ತಿನ್ಕೊಂಡ್ಬಿಡ್ತೀವಿ. ಈ ಡಯಟಲ್ಲಂತೂ ಡಿನ್ನರ್ ಕೂಡ ಬೇಗ ಮಾಡ್ಕೋಬೇಕಲ್ವ, ಹಾಗಾಗಿ ಲಂಚ್ ಕೂಡ ಆದಷ್ಟು ನಾನು 2 ಗಂಟೆಗೆಲ್ಲ ಲಂಚ್ ಮುಗಿಸ್ಕೊಂಡ್ಬಿಡ್ತೀನಿ. ಇದ್ರ ಜೊತೆಗೆ ಬ್ರೌನ್ ರೈಸು, ವೈಟ್ ರೈಸ್ ಅಂತೂ ಕಂಪ್ಲೀಟಾಗಿ ತಿಂತಾನೇ ಇಲ್ಲ. ವೈಟ್ ರೈಸ್ ಇಲ್ಲ ಅಂತಲೇ ಹೇಳ್ಬೋದು ಈ ಡಯಟಲ್ಲಿ. ಒಂದೇ ಒಂದು ದಿವಸ ಕೂಡ ನಾನು ವೈಟ್ ರೈಸು ಈ ಡಯಟಲ್ಲಿ ಅಂದರೆ ಈ ಒಂದು 10 ಡೇಸಲ್ಲಿ ಒಂದು ದಿವಸ ಕೂಡ ವೈಟ್ ರೈಸ್ ತೊಗೊಳ್ತಾ ಇಲ್ಲ. ಅದ್ರ ಬದಲು ಬ್ರೌನ್ ರೈಸನ್ನೇ ತೊಗೋತಾ ಇರೋದು. ಸ್ವಲ್ಪ ಟೈಮ್ ತೊಗೊಳುತ್ತೆ. ಬ್ರೌನ್ ರೈಸು ನೀವು ನೈಟ್ ಸ್ವಲ್ಪ ನೆನೆ ಹಾಕಿಟ್ರೆ ಬೆಳಗ್ಗೆ ವಿಸಿಲೆಲ್ಲ ಮಾಡಿಸಿದ್ರೆ ಚೆನ್ನಾಗಿ ಬರುತ್ತೆ. ನೋಡಿ ಕ್ವಾಲಿಟಿ ಇರೋಂಥ ಬ್ರೌನ್ ರೈಸ್ ತೊಗೊಳ್ಳಿ, ಚೆನ್ನಾಗಿ ಟೇಸ್ಟ್ ಇರುತ್ತೆ. ಇನ್ನು ಯಾವುದೇ ರೀತಿ ಜೋಳದ ರೊಟ್ಟಿ ಆಗಲಿ, ಚಪಾತಿ ಆಗಲಿ, ಬೇರೆ ಥರದ್ದು ಏನನ್ನೂ ತೊಗೊಳ್ತಾ ಇಲ್ಲ. ಕಂಪ್ಲೀಟಾಗಿ ವೆಜಿಟೇಬಲ್ಸು, ಫ್ರೂಟ್ಸು, ಸೊಪ್ಪು, ಈ ಥರದ್ದು ಫುಡ್ಡನ್ನೇ ಈ ಒಂದು ಡಯಟಲ್ಲಿ ತೊಗೋತಾ ಇದ್ದೀವಿ. ನೋಡೋಣ ರಿಸಲ್ಟ್ ಹೇಗೆ ಬರುತ್ತೆ ಅಂತ ಹೇಳಿ.
ಹೋಪ್ಸು ಚೆನ್ನಾಗಿ ಬರುತ್ತೆ ರಿಸಲ್ಟು. ನೀವು ನನ್ನ ಮುಖ ಸ್ವಲ್ಪ ಚಿಕ್ಕದಾಗಿದೆ, ನೀವು ಅಬ್ಸರ್ವ್ ಮಾಡ್ಬೋದು. ನನಗೆ ಯಾವಾಗಲೂ ಹಾಗೆ ಆ ಥರನೇ ಆಗೋದು. ಡಯಟ್ ಸ್ಟಾರ್ಟ್ ಮಾಡಿದಾಗಲಿ ವೆಯ್ಟ್ ಲಾಸ್ ಆಗುವಾಗ ಆದರೂ ಕೂಡ ವೇಟ್ಗಿಂತನೂ ಬೇಗ ಮುಖ ಚಿಕ್ಕದಾಗಿ ಕಾಣಿಸೋಕ್ಕೆ ಶುರು ಆಗಿಬಿಡುತ್ತೆ. ನಿಧಾನಕ್ಕೆ ವೆಯ್ಟ್ ಲಾಸ್ ಆಗ್ತಾ ಹೋಗುತ್ತೆ. ಕೆಲವೊಬ್ರದ್ದು ಮೆಟಬಾಲಿಸಮ್ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಬೇಗನೆ ಕೆಲವೊಬ್ಬರಿಗೆ ವೆಯ್ಟ್ ಲಾಸ್ ರಿಸಲ್ಟ್ ತೋರಿಸುತ್ತೆ, ಕೆಲವರಿಗೆ ನಿಧಾನವಾಗಿ ತೋರಿಸುತ್ತೆ. ಸೊ ಪರವಾಗಿಲ್ಲ, ನಿಧಾನವಾಗಿ ತೋರಿಸಿದ್ರು ಅದು ನಮಗೆ ಪರ್ಮ್ನೆಂಟ್ ಸೊಲ್ಯೂಷನ್ ಬೇಕು, ಅಂದರೆ ಪರ್ಮ್ನೆಂಟಾಗಿ ಆ ವೇಟ್ ನಮಗೆ ಬೇಕು. ಇನ್ನು 2 ದಿವಸಕ್ಕೆ 1 kg ಕಡಿಮೆ ಆಗಿ ಮತ್ತೆ 2 ದಿವಸಕ್ಕೆ 2 kg ಜಾಸ್ತಿ ಆಗೋದು ಬೇಡ. ನಿಧಾನವಾಗಿ ಆಗಲಿ ಪರವಾಗಿಲ್ಲ, ಬಟ್ ಹೆಲ್ದಿಯಾಗಿ ಏನಂತಾರೆ ಲಾಂಗ್ ಟರ್ಮ್ ಆ ಥರ ಇರಬೇಕು. ಆ ಥರದ್ದು ವೆಯ್ಟ್ ಲಾಸ್ ಆಗಲಿ ಅಂತ ಹೇಳಿ ನಾನು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊತಾ ಇಲ್ಲ. ಇವಾಗ ಅದ್ರ ಜೊತೆಗೆ ತಿನ್ನೋಕ್ಕೆ ಅಂತ ಮೂಲಂಗಿ ಪಲ್ಯ ಮಾಡ್ಕೊತಾ ಇದ್ದೀನಿ. ಮೂಲಂಗಿ ಈ ಥರ ನಾನು ಯಾವಾಗೂ ಮಾಡ್ತಾ ಇರಲಿಲ್ಲ. ಒಂದು 2ರಿಂದ 3 ಸರ್ತಿ ಮಾಡಿದೆ. ತುಂಬ ಇಷ್ಟ ಆಗೋಕ್ಕೆ ಶುರು ಆಯಿತು ಮನೆಯವ್ರಿಗೆಲ್ಲ. ಮುಂಚೆ ಎಲ್ಲ ಹಾಗೆ ರೊಟ್ಟಿ ಜೊತೆ ತಿಂತಾಯಿದ್ವಿ, ಇಲ್ಲ ಸಾಂಬಾರಲ್ಲಿ ಹಾಕ್ತಾಯಿದ್ದೆ. ಅದು ನೋಡೋಣ ಈ ಥರ ಮಾಡೋಣ ಅಂತ ಹಾಗೆ ಫ್ರೈ ಮಾಡಿ ಪಲ್ಯ ಮಾಡಿ ತಿಂತಾಯಿದ್ವಿ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಸೇಮ್ ಪೊಟ್ಯಾಟೊ ಆಲೂ ಹೆಂಗೆ ತಿಂತೀರಲ್ಲ ಅದೇ ಟೇಸ್ಟ್ ಇರುತ್ತೆ. ಹಾಗಾಗಿ ಇದನ್ನು ಇವಾಗ ತೊಗೋತಾ ಇದ್ದೀನಿ. ಇನ್ನು 12 ಗಂಟೆಗೆ ಏನಾದರೂ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸ್, ಯಾಕಂದರೆ ಸ್ವಲ್ಪ ಹಸಿವು ಅನಿಸಿದ್ರು ಕೂಡ ನಾನು ತೊಗೋತೀನಿ. ಅಂದರೆ ಹೆಡೇಕೆಲ್ಲ ಬರಬಾರ್ದಲ್ಲ. ಆಮೇಲೆ ಈ ಡಯಟ್ನ ನಾವು ಈ ಒಂದು ಹೆಡೇಕಿಂದ ಬಿಡೋಕ್ಕೂ ಆಗೋದಿಲ್ಲ. ಹಾಗಾಗಿ ಆದಷ್ಟು ನಾನು ಸ್ವಲ್ಪ ಏನೋ ಲೈಟಾಗಿ ಹೆಲ್ದಿಯಾಗಿ ಏನು ಆಗುತ್ತೋ ಅದನ್ನು ತಿನ್ಕೊತೀನಿ. ಇವತ್ತು ಕುಕುಂಬರ್ ಮತ್ತು ಗೋವಾ ಪೇರಲೆ ಇತ್ತು. ಅದನ್ನು ಇವಾಗ ನಾನು ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸ್ ಆಗಿ ತಗೋತಾ ಇದ್ದೀನಿ. ನಾನು ಸ್ವಲ್ಪ ಸಾಲ್ಟ್ ಹಾಕಿ ಸ್ವಲ್ಪ ಸೀಸನಿಂಗ್ ಎಲ್ಲ ಹಾಕಿ ತಿನ್ಕೋತಾ ಇದ್ದೀನಿ. ಒಂದು ಅರೌಂಡ್ 12 ಗಂಟೆಗೆ ಅಂತ ಹೇಳ್ಬೋದು. ಇನ್ನು ಆ್ಯಸ್ ಯೂಸ್ವಲ್ ನಿಮ್ಗೆ ಗೊತ್ತಿರೋ ಹಾಗೆ 1 ಗಂಟೆಗೆ ನಾನು ಆಮ್ಲ ಜ್ಯೂಸ್ ತೊಗೊತೀನಿ, 1 ಗ್ಲಾಸ್ನಷ್ಟು. ಇನ್ನು 2 ಗಂಟೆಗೆ ಲಂಚು. ಇದು ರೂಟೀನ್ ಫಿಕ್ಸ್ ಆಗಿರುತ್ತೆ. ಇನ್ನು ಈವ್ನಿಂಗು 6 ಗಂಟೆ ಒಳಗಡೆ ಊಟ ಮುಗಿಸ್ಕೊತೀನಿ. ಕೆಲವೊಂದು ಸರ್ತಿ ಟೈಮು ಇವಾಗ 7 ಗಂಟೆ ಕೂಡ ಆಗ್ತಾಯಿದೆ. ಸ್ವಲ್ಪ ಟ್ರೈ ಮಾಡ್ತಾಯಿದ್ದೀನಿ. ಮಕ್ಕಳೆಲ್ಲ ಎಕ್ಸಾಮ್ ಸ್ಟಾರ್ಟ್ ಆಗ್ತಾಯಿದೆ. ಆ ಒಂದು ಟೆನ್ಷನಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ, ಅಂದರೆ ತುಂಬ ಲೇಟ್ ಆಗಲ್ಲ, 7 ಗಂಟೆ ಅಷ್ಟು ಬಹಳ ಆದರೆ. ಸಾಂಬಾರಂತೂ ಸೂಪರಾಗಿತ್ತು ಗೊತ್ತಾ ಫ್ರೆಂಡ್ಸ್, ಸೂಪರಾಗಿತ್ತು. ಘಮ ಘಮ ಅಂತ ಇತ್ತು, ಟೇಸ್ಟಾಗಿ ಬಂದಿತ್ತು. ನೀವು ಯಾವಾಗಾದರೂ ಈ ಥರ ಸಾಂಬಾರು ಟ್ರೈ ಮಾಡಿ. ಬರೀ ಮೊಳಕೆ ಕಾಳು ಹಾಕಿ ಮಾಡೋದಕ್ಕಿಂತ ಸ್ವಲ್ಪ ತೊಗರಿಬೇಳೆ ಹೆಸರುಬೇಳೆ ಸೇರಿಸಿ ಮಾಡಿ, ಸ್ವಲ್ಪ ತಿಕ್ನೆಸ್ ಬರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಕುಕುಂಬರ್ನು ಆದಷ್ಟು ತೊಗೊಳ್ಳಿ. ಹೈಡ್ರೇಟಿವ್ ಆಗಿರಬೇಕು, ಜಾಸ್ತಿ ನೀರು ಕುಡಿಬೇಕು. ಕಂಪಲ್ಸರಿ ಜಾಸ್ತಿ ನೀರು ಕುಡಿತಾ ಹೋಗಿ, ಅಂದರೆ ನಿಮಗೆ ಬಾಡಿ ಹೀಟ್ ಆಗೋದಿಲ್ಲ. ಕೆಲವೊಬ್ಬರಿಗೆ ಅಡ್ಜಸ್ಟ್ ಆಗೋದಿಲ್ಲ ಈ ಥರ ಡಯಟ್ಗಳೆಲ್ಲ. ನನ್ನ ಬಾಡಿ ಕೂಡ ಹಾಗಾಗಿ ಆದಷ್ಟು ನೀರು ಕುಡಿತಾ ಇರ್ತೀನಿ. ಇನ್ನು ಈ ಒಂದು ಡಯಟಲ್ಲಿ ಟೀ ಕಾಫಿ ಅಂತೂ ಇಲ್ಲವೇ ಇಲ್ಲ. ಹಾಗಾಗಿ ನೀರಿನ ಇಂಟೇಕ್ ಜಾಸ್ತಿ ಮಾಡ್ಕೋಬೇಕಾಗುತ್ತೆ. ಯಾವುದೇ ರೀತಿಯಲ್ಲಿ ತೊಗೊಳ್ಳಿ, ನೀವು ಹಾಗೆ ಪ್ಲೇನ್ ವಾಟರ್ ತೊಗೋಬೋದು. ಬಿಸಿನೀರಾದರೆ ಬಿಸಿನೀರು, ಇಲ್ಲ ನೀವು ಡಿಟಾಕ್ಸ್ ವಾಟರ್ ಮಾಡ್ಕೊಂಡು ಕುಡಿತೀರ ಅಂದರೆ ಆ ಥರ ಯಾವುದೋ ಒಂದು ರೀತಿಲಿ ನೀರನ್ನು ಜಾಸ್ತಿ ಕುಡಿತಾ ಬನ್ನಿ ಈ ಒಂದು ಡಯಟಲ್ಲಿ. ಆಗ ಏನಾಗುತ್ತೆ ಅಂದರೆ ನಿಮ್ಮ ಸ್ಕಿನ್ ಡಲ್ ಆಗೋದಿಲ್ಲ, ಗ್ಲೋಯಿಂಗ್ ಆಗಿರುತ್ತೆ. ನಮ್ಮದು 3rd ಡೇ ನೀವು ನೋಡ್ಬೋದು, ಫೇಸು ಗ್ಲೋಯಿಂಗ್ ಆಗೇ ಇದೆ, ಏನು ಡಲ್ನೆಸ್ ಅನ್ನಿಸ್ತಾ ಇಲ್ಲ, ಚೆನ್ನಾಗೇ ಇದೆ. ಇನ್ನು ಮೂಲಂಗಿನ ಫ್ರೈ ಮಾಡಿ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದೆಲ್ಲ ಮುಗಿಸ್ಕೊಂಡು ಲಂಚಿಗೆ ನಾನಿವತ್ತು ಚೂರು ಬ್ರೌನ್ ರೈಸು, ಆಮೇಲೆ ಮೂಲಂಗಿ ಪಲ್ಯ, ಇದೇನು ಮಿಕ್ಸ್ ಕಾಳುಗಳದ್ದೆಲ್ಲ ಸಾಂಬಾರು ತೊಗೊಂಡು ಮಾಡಿದ್ನಲ್ಲ ಆ ಸಾಂಬಾರು, ಒಂದು ಸ್ವಲ್ಪ ಮೊಸರು, ಸ್ವಲ್ಪ ತಿನ್ನೋಕ್ಕೆ ಹಾಗೆ ಅಂಥೇಳಿ ಮೊಸರು ತೊಗೊಂಡಿದ್ದೀನಿ. ಇದಾದಮೇಲೆ 1 ಗ್ಲಾಸು ಮಜ್ಜಿಗೆ. ಇವತ್ತಿನ ನನ್ನ ಲಂಚ್ ಇದಾಗಿತ್ತು. ಡಿನ್ನರ್ಗೆ ಆ್ಯಕ್ಚುಲಿ ಇವತ್ತು ಪ್ಲ್ಯಾನ್ ಮಾಡಿಲ್ಲ. ಸೊ ಮಾಡೋಣ ಅಂಥೇಳಿ ಅನ್ಕೋತಾ ಇದ್ದೀನಿ. ನೋಡೋಣ ಏನು ಮಾಡ್ತೀನಿ ಅಂತ ಹೇಳಿ. ಏನಂತಂದರೆ ಮಜ್ಜಿಗೆ ಕುಡಿದ್ಬಿಟ್ರೆ ಹೊಟ್ಟೆ ಫುಲ್ಲು ಅನ್ನಿಸ್ಬಿಡುತ್ತೆ. ತಿಳಿ ಮಜ್ಜಿಗೆ ಕುಡೀರಿ. ಊಟ ಸ್ವಲ್ಪ ಮಾಡಿದರೂ ಕೂಡ ನೀವು ಮಜ್ಜಿಗೆ ಕುಡಿದ್ರೆ ನಿಮಗೆ ಆ ಒಂದು ಊಟ ಮಾಡಿರೋಂಥ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಆ ಥರ ಮಾಡ್ತಾ ಹೋಗಿ. ಇನ್ನು ನೈಟ್ ಡಿನ್ನರ್ಗೆ ಮೊಳಕೆ ಕಾಳು ಇತ್ತಲ್ಲ, ಆ ಥರದ್ದೇ ಒಂದು ಸ್ವಲ್ಪ ದೋಸೆ ಥರ ಮಾಡ್ಕೊಳ್ಳೋಣ. ಯಾಕೋ ಏನು ಮಾಡೋಕ್ಕೆ ಬೇಜಾರು ಆ ಥರ ಇತ್ತು. ಹಾಗಾಗಿ ಅದರದ್ದೇ ದೋಸೆ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಗ್ರೀನ್ ಚಿಲ್ಲಿ ಎಲ್ಲ ಹಾಕಿ ಮಿಕ್ಸಿ ಮಾಡಿಕೊಂಡು, ಇದಕ್ಕೆ ನಾನು ಕಡಲೆ ಹಿಟ್ಟು ಒಂದು ಸ್ವಲ್ಪ ಜೋಳದ ಹಿಟ್ಟು ಸೇರಿಸ್ಕೊಂಡಿದ್ದೆ. ವೀಡಿಯೋ ಸ್ಕಿಪ್ ಆಗಿಬಿಟ್ಟಿದೆ. ಈ ವಿಡಿಯೋ ಇಷ್ಟ ಆದರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.